ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಪಾಪ್ಯುಲರ್ ಕನ್ನಡ ಟಿವಿಯ ವಿಶೇಷ ಯುಗಾದಿ ಪಂಚಾಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಕಾಲಚಕ್ರ ಉರುಳಿದಂತೆ ಹಳೆಯದು ಕಳೆದು ಹೊಸದು ಬರುತ್ತದೆ. ಕಷ್ಟಗಳು ಕರಗಿ ಸುಖದ ಸುಪ್ರೀತವಾಗುವ ಸಮಯವೇ ಯುಗಾದಿ. ಇಂದು ನಾವು 2026-27ನೇ ಸಾಲಿನ ಶ್ರೀ ಪರಾಭವನಾಮ ಸಂವತ್ಸರದ ರಾಶಿ ಭವಿಷ್ಯವನ್ನು ನೋಡಲಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಚಂದ್ರನ ಆಧಿಪತ್ಯವಿರುವ ಮನಕಾರಕನ ಪ್ರಭಾವವಿರುವ ಅತ್ಯಂತ ಭಾವುಕ ಜೀವಿಗಳಾದ ಕರ್ಕಾಟಕ ರಾಶಿಯವರಿಗೆ ಈ ಹೊಸ ವರ್ಷ ಏನನ್ನು ಹೊತ್ತು ತರಲಿದೆ? ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಬದುಕು ಈ ವರ್ಷ ಒಂದು ರೋಲರ್ ಕೋಸ್ಟರ್ ರೈಡ್ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ನಿಮ್ಮ ಆದಾಯಕ್ಕಿಂತ ಖರ್ಚು 5 ಪಟ್ಟು ಹೆಚ್ಚಾಗಿದೆ. ಹೌದು, ಆದಾಯ 2 ಇದ್ದರೆ ವ್ಯಯ 11 ಇದೆ. ಹಾಗಾದರೆ ಬದುಕು ನಿರ್ವಹಣೆ ಹೇಗೆ? ಶನಿ ಮಹಾತ್ಮರು ನಿಮಗೆ ಯಾವ ಫಲ ನೀಡಲಿದ್ದಾರೆ? ಅಷ್ಟಮದಲ್ಲಿರುವ ರಾಹು ನಿಮ್ಮ ಆರೋಗ್ಯವನ್ನು ಕೆಡಿಸುತ್ತಾನ? ಉಚ್ಚ ಸ್ಥಿತಿಗೆ ಬರುವ ಗುರು ನಿಮ್ಮ ಕೈ ಹಿಡಿಯುತ್ತಾನ? ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಋಷಿಮುನಿಗಳು ಬರೆದಿಟ್ಟಿರುವ ಪಂಚಾಂಗದ ಆಧಾರದ ಮೇಲೆ ಸಂಪೂರ್ಣ ಮತ್ತು ನಿಖರವಾದ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆಂದರೆ ಕೊನೆಯಲ್ಲಿ ಈ ವರ್ಷದ ದೋಷಗಳನ್ನು ಕಳೆಯಲು ಮಾಡಬೇಕಾದ ಸರಳ ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪಂಚಾಂಗ ಮತ್ತು ಗ್ರಹ ಸ್ಥಿತಿ ವಿಶ್ಲೇಷಣೆ. ಪರದೆಯ ಮೇಲೆ ಗ್ರಾಫಿಕ್ಸ್ ಅಂದರೆ ಕರ್ಕಾಟಕ ರಾಶಿಯ ಪರಾಭವನಾಮ ಸಂವತ್ಸರ. ಈ ಪರಾಭವನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರ ಪಂಚಾಂಗದ ಲೆಕ್ಕಾಚಾರ ಹೇಗಿದೆ ಎಂಬುದನ್ನು ನೋಡೋಣ. ಪರದೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಆದಾಯ 2, ವ್ಯಯ 11, ರಾಜಪೂಜ್ಯ 4, ಅವಮಾನ 7. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ನಿಮ್ಮ ಆದಾಯ 2 ಇದ್ದರೆ ವ್ಯಯ 11ರಷ್ಟಿದೆ. ಇದರ ಅರ್ಥವೇನು? ನೀವು ಕಷ್ಟಪಟ್ಟು ದುಡಿದ ಹಣ ಕೈಗೆ ಬರುವ ಮುನ್ನವೇ ಖರ್ಚಾಗುವ ದಾರಿಗಳು ಸಿದ್ಧವಾಗಿರುತ್ತವೆ. ಅನಗತ್ಯ ಖರ್ಚುಗಳು, ವೈದ್ಯಕೀಯ ವೆಚ್ಚಗಳು ಅಥವಾ ಸಾಲದ ಬಡ್ಡಿ ಕಟ್ಟುವುದರಲ್ಲೇ ಹಣ ಸರಿ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ವರ್ಷ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ. ಇನ್ನು ರಾಜಪೂಜ್ಯ 4 ಮತ್ತು ಅವಮಾನ 7 ಇದೆ. ಇದರ ಅರ್ಥ ಸಮಾಜದಲ್ಲಿ ನಿಮಗೆ ಗೌರವ ಸಿಗುತ್ತದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಬಿಂಬಿತವಾಗಿ ಅಪವಾದ ಅಥವಾ ಅವಮಾನ ಎದುರಿಸಬೇಕಾದ ಸನ್ನಿವೇಶಗಳು ಎದುರಾಗಬಹುದು. ವಿಶೇಷವಾಗಿ 7ರಷ್ಟು ಅವಮಾನ ಇರುವುದರಿಂದ ನೀವು ಯಾರನ್ನು ನಂಬುತ್ತೀರೋ ಅವರೇ ನಿಮಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ. ಗ್ರಹಗಳ ಸ್ಥಿತಿ. ಈ ವರ್ಷದ ಗ್ರಹಗಳ ಸಂಚಾರವನ್ನು ಗಮನಿಸುವುದಾದರೆ, 1 ಶನಿ ಅಂದರೆ ಸ್ಯಾಟ್ರನ್. ಶನಿ ಮಹಾತ್ಮರು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿದ್ದಾರೆ. ಇದು ಅತ್ಯಂತ ಶುಭದಾಯಕ. ತಂದೆಯ ಕಡೆಯಿಂದ ಅಥವಾ ದೈವ ಬಲದಿಂದ ನಿಮಗೆ ರಕ್ಷಣೆ ಸಿಗಲಿದೆ. 2 ರಾಹು. ರಾಹು ಗ್ರಹವು 8ನೇ ಮನೆಯಲ್ಲಿದೆ. ಅಷ್ಟಮ ರಾಹು. ಇದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ ಸಮಯ. ಆರೋಗ್ಯ ಮತ್ತು ಅನಿರೀಕ್ಷಿತ ತೊಂದರೆಗಳನ್ನು ಇದು ಸೂಚಿಸುತ್ತದೆ. 3 ಕೇತು. ಕೇತು 2ನೇ ಮನೆಯಲ್ಲಿ ಧನ ಮತ್ತು ವಾಕ್ ಸ್ಥಾನದಲ್ಲಿದ್ದಾನೆ. ಇದರಿಂದ ಕುಟುಂಬದಲ್ಲಿ ಕಲಹ ಮತ್ತು ಮಾತಿನಿಂದ ವೈಮನಸ್ಸು ಉಂಟಾಗಬಹುದು. 4 ಗುರು ಅಂದರೆ ಜುಪಿಟರ್. ವರ್ಷದ ಆರಂಭದಲ್ಲಿ ಗುರು 12ನೇ ಮನೆಯಲ್ಲಿದ್ದರೂ ಜೂನ್ ನಂತರ ನಿಮ್ಮದೇ ರಾಶಿಗೆ ಜನ್ಮ ರಾಶಿಗೆ ಬಂದು ಉಚ್ಚನಾಗಲಿದ್ದಾನೆ. ಇದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಬಲ. ಯಾವಾಗ ಗುರು ನಿಮ್ಮ ರಾಶಿಗೆ ಬರುತ್ತಾನೋ ಆಗ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ನಕ್ಷತ್ರವಾರು ಫಲಗಳು. ಪರದೆಯ ಮೇಲೆ ಪುನರ್ವಸು, ಪುಷ್ಯ, ಆಶ್ಲೇಷ. ಕರ್ಕಾಟಕ ರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತದೆ. ಪ್ರತಿಯೊಂದು ನಕ್ಷತ್ರದವರಿಗೂ ಫಲಗಳು ಹೇಗಿವೆ ಅಂತ ಕ್ವಿಕ್ ಆಗಿ ನೋಡೋಣ. 1 ಪುನರ್ವಸು ನಕ್ಷತ್ರ 4ನೇ ಪಾದ. ಪುನರ್ವಸು ನಕ್ಷತ್ರದವರಿಗೆ ಗುರುಬಲ ಚೆನ್ನಾಗಿರುವುದರಿಂದ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಸೆಕೆಂಡ್ ಹಾಫ್ ಶುಭ ಫಲಗಳು ಹೆಚ್ಚು. ನೀವು ಅಂದುಕೊಂಡ ಕೆಲಸಗಳು ನಡೆಯುತ್ತವೆ. ಆದರೆ ಉದಾಸೀನ ಮನೋಭಾವವನ್ನು ಬಿಡಬೇಕು. ದೈವ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡಲಿದೆ. 2 ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ. ಶನಿ ಮಹತ್ವನ ನಕ್ಷತ್ರವಾದ ಪುಷ್ಯ ನಕ್ಷತ್ರದವರಿಗೆ ಈ ವರ್ಷ ಮಿಶ್ರ ಫಲ. ಕೆಲಸದಲ್ಲಿ ಒತ್ತಡವಿದ್ದರೂ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಶನಿ 9ನೇ ಮನೆಯಲ್ಲಿ ಇರುವುದರಿಂದ ದೂರ ಪ್ರಯಾಣ ಅಥವಾ ತೀರ್ಥಯಾತ್ರೆ ಮಾಡುವ ಯೋಗವಿದೆ. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ. 3 ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ಬುಧನ ನಕ್ಷತ್ರವಾದ ಆಶ್ಲೇಷ ನಕ್ಷತ್ರದವರು ತುಂಬ ಬುದ್ಧಿವಂತರು. ಆದರೆ ಈ ವರ್ಷ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಗೊಂದಲಗಳು ಹೆಚ್ಚು ಅಂದರೆ ಕನ್ಫ್ಯೂಷನ್ ಮೈಂಡ್. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯಿರಿ. ಚರ್ಮಕ್ಕೆ ಸಂಬಂಧಿಸಿದ ಸ್ಕಿನ್ ಅಲರ್ಜಿ ಸಮಸ್ಯೆಗಳು ಕಾಡಬಹುದು. ಉದ್ಯೋಗ ಮತ್ತು ವೃತ್ತಿ ಜೀವನ, ಕೆರಿಯರ್ ಆ್ಯಂಡ್ ಪ್ರೊಫೆಷನ್. ಈಗ ಪ್ರತಿಯೊಬ್ಬರಿಗೂ ಮುಖ್ಯವಾದ ವಿಚಾರ ಉದ್ಯೋಗ.
ಉದ್ಯೋಗಸ್ಥರಿಗೆ ಈ ಪರಾಭವ ನಾಮ ಸಂವತ್ಸರವು ಹೊಸ ಬದಲಾವಣೆಗಳ ಪರ್ವ ಎಂದು ಹೇಳಬಹುದು. ಖಾಸಗಿ ಉದ್ಯೋಗಿಗಳಿಗೆ ಪ್ರೈವೇಟ್ ಸೆಕ್ಟರ್ ವರ್ಷದ ಆರಂಭದಲ್ಲಿ ಅಂದರೆ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಕೆಲಸದಲ್ಲಿ ಅನಿಶ್ಚಿತತೆ ಕಾಡಬಹುದು. ನನ್ನ ಕೆಲಸ ಹೋಗುತ್ತೇನೋ ಎಂಬ ಭಯ ನಿಮ್ಮನ್ನ ಕಾಡಬಹುದು. ಆದರೆ ಜೂನ್ ನಂತರ ಗುರುಬಲ ಬಂದಾಗ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಸಿಹಿ ಸುದ್ದಿ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಮಾಡಬೇಡಿ. ಸರ್ಕಾರಿ ಉದ್ಯೋಗಿಗಳಿಗೆ ಗೌರ್ಮೆಂಟ್ ಸೆಕ್ಟರ್ ನಿಮಗೆ ವರ್ಗಾವಣೆ ಭಾಗ್ಯವಿದೆ. ಆದರೆ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಸಿಗುವುದು ಕಷ್ಟವಾಗಬಹುದು. ರಾಜಕೀಯ ಒತ್ತಡಗಳು ನಿಮ್ಮ ಮೇಲೆ ಕೆಲಸ ಮಾಡಬಹುದು. ಲಂಚ ಅಥವಾ ಭ್ರಷ್ಟಾಚಾರದಿಂದ ದೂರವಿರಿ, ಏಕೆಂದರೆ ಅವಮಾನ ಏಳು ಇರುವುದರಿಂದ ಸಿಕ್ಕಿ ಹಾಕಿಕೊಳ್ಳುವ ಸಂಭವ ಹೆಚ್ಚು. ನಿರುದ್ಯೋಗಿಗಳಿಗೆ ಬಹಳ ದಿನಗಳಿಂದ ಕೆಲಸ ಹುಡುಕುತ್ತಿರುವವರಿಗೆ ಜುಲೈ ನಂತರ ಒಳ್ಳೆಯ ಅವಕಾಶಗಳು ಬರುತ್ತದೆ. ವಿಶೇಷವಾಗಿ IT, ಬ್ಯಾಂಕಿಂಗ್ ಮತ್ತು ಟೀಚಿಂಗ್ ಫೀಲ್ಡ್ನಲ್ಲಿ ಇರುವವರಿಗೆ ಶುಭ ಕಾಲ. ವ್ಯಾಪಾರ ಮತ್ತು ವ್ಯವಹಾರ ಬಿಸ್ನೆಸ್. ನಮ್ಮ ಕರ್ಕಾಟಕ ರಾಶಿಯ ಬಿಸ್ನೆಸ್ ಮ್ಯಾನ್ಗಳಿಗೆ ಗ್ರಹಗಳು ಏನನ್ನುತ್ತವೆ? ವ್ಯಾಪಾರದಲ್ಲಿ ಈ ವರ್ಷ ಲಾಭಕ್ಕಿಂತ ಖರ್ಚು ಹೆಚ್ಚು. ನಿಮ್ಮ ಪ್ರತಿಸ್ಪರ್ಧಿಗಳು ಕಾಂಪಿಟೇಟರ್ಸ್ ನಿಮಗೆ ಪ್ರಬಲ ಪೈಪೋಟಿ ನೀಡುತ್ತಾರೆ. ಹೂಡಿಕೆ ಇನ್ವೆಸ್ಟ್ಮೆಂಟ್. ದಯವಿಟ್ಟು ಈ ವರ್ಷ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಮಾಡಿ ರಿಸ್ಕ್ ತೆಗೆದುಕೊಳ್ಳಬೇಡಿ. 8ನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಹಾಕಿದ ಬಂಡವಾಳ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವವರು ಕಣ್ಣಲ್ಲಿ ಎಣ್ಣೆ ತುಂಬಿಕೊಂಡು ಇರಬೇಕು. ನಿಮ್ಮ ಪಾಲುದಾರರೇ ನಿಮಗೆ ಮೋಸ ಮಾಡಬಹುದು ಅಥವಾ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ತೋರಿಸಬಹುದು. ಯಾವುದೇ ಅಗ್ರಿಮೆಂಟ್ಗೆ ಸಹಿ ಹಾಕುವ ಮುನ್ನ 2 ಬಾರಿ ಓದಿ ನೋಡಿ. ರಿಯಲ್ ಎಸ್ಟೇಟ್. ಜಮೀನು ಅಥವಾ ಸೈಟ್ ಖರೀದಿ ಮಾಡುವಾಗ ದಾಖಲೆಗಳನ್ನು ಡಾಕ್ಯುಮೆಂಟ್ ಸರಿಯಾಗಿ ಪರಿಶೀಲಿಸಿ. ಕೋರ್ಟ್ ವ್ಯಾಜ್ಯ ಇರುವ ಆಸ್ತಿಯನ್ನು ಖರೀದಿಸಲು ಹೋಗಬೇಡಿ. ಆದರೆ ನೀರು, ಹಾಲು, ಹೋಟೆಲ್ ಮತ್ತು ಬೆಳ್ಳಿ ವ್ಯಾಪಾರಿಗಳಿಗೆ ಈ ವರ್ಷ ಅದ್ಭುತವಾದ ಲಾಭ ಕಾದಿದೆ. ಆರ್ಥಿಕ ಸ್ಥಿತಿ ಫೈನಾನ್ಸ್. ಹಣಕಾಸಿನ ವಿಚಾರಕ್ಕೆ ಬಂದರೆ ನಾನು ಮೊದಲೇ ಹೇಳಿದ ಹಾಗೆ ಆದಾಯ 2, ವ್ಯಯ 11. ಇದನ್ನು ಕೇಳಿ ಭಯಪಡಬೇಡಿ. ಇದರ ಅರ್ಥ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಂದು. ಹಾಗಾಗಿ ಬಂದ ಹಣವನ್ನು ತಕ್ಷಣವೇ ಯಾವುದಾದರೂ ಒಳ್ಳೆಯ ಸ್ಕೀಮ್ನಲ್ಲಿ, ಚಿನ್ನದ ಮೇಲೆ ಅಥವಾ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ತೊಡಗಿಸಿ. ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿದ್ದರೆ ಅದು ಕ್ಷಣಾರ್ಧದಲ್ಲಿ ಖಾಲಿಯಾಗುತ್ತದೆ. ಷೇರು ಮಾರುಕಟ್ಟೆ, ಶೇರ್ ಮಾರ್ಕೆಟ್ ಮತ್ತು ಲಾಟರಿ ಜೂಜಿನಿಂದ ದೂರವಿರಿ. ಅಷ್ಟಮದಲ್ಲಿ ರಾಹು ಆಸೆ ತೋರಿಸಿ ಪಾತಾಳಕ್ಕೆ ತಳ್ಳುತ್ತಾನೆ. ಸ್ನೇಹಿತರಿಗೆ ಸಾಲ ಕೊಡುವ ಮುನ್ನ ಯೋಚಿಸಿ. ಕೊಟ್ಟ ಹಣ ವಾಪಸ್ ಬರುವುದು ಕಷ್ಟ. ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ಸ್. ಕರ್ಕಾಟಕ ರಾಶಿಯವರು ಕುಟುಂಬಕ್ಕೆ ಹೆಚ್ಚು ಬೆಲೆ ಕೊಡುವವರು. ಆದರೆ ಈ ವರ್ಷ 2ನೇ ಮನೆಯಲ್ಲಿ ಕೇತು ಮತ್ತು ಪಾಪಗ್ರಹಗಳ ದೃಷ್ಟಿ ಇರುವುದರಿಂದ ಮನೆಯಲ್ಲಿ ನೆಮ್ಮದಿ ಕೆಡುವ ಸಾಧ್ಯತೆ ಇದೆ. ಗಂಡ ಹೆಂಡತಿ ಸಣ್ಣ ಸಣ್ಣ ವಿಚಾರಕ್ಕೂ ಇಬ್ಬರ ನಡುವೆ ಜಗಳಗಳು ನಡೆಯಬಹುದು. ಸಂಶಯ, ಪಿಶಾಚಿ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಮೂಡಿಸಬಹುದು. ದಯವಿಟ್ಟು ತಾಳ್ಮೆಯಿಂದ ವರ್ತಿಸಿ. ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಗಮನ ಹರಿಸಿ. ಪೋಷಕರು, ತಂದೆಯವರ ಆರೋಗ್ಯ ಚೆನ್ನಾಗಿರುತ್ತದೆ ಮತ್ತು ಅವರಿಂದ ನಿಮಗೆ ಆರ್ಥಿಕ ಸಹಾಯವೂ ಸಿಗಬಹುದು. ಆದರೆ ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಮದುವೆ. ಅವಿವಾಹಿತರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಜೂನ್ ನಂತರ ಕಂಕಣ ಬಲ ಕೂಡಿ ಬರಲಿದೆ. ಗುರುಬಲ ಬರುವುದರಿಂದ ಒಳ್ಳೆಯ ಮನೆತನದ ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್. ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ವರ್ಷ ಮಿಶ್ರ ಫಲ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಓದಿನಲ್ಲಿ ಏಕಾಗ್ರತೆ, ಕಾನ್ಸಂಟ್ರೇಷನ್ ಕಡಿಮೆಯಾಗಬಹುದು. ಮೊಬೈಲ್, ಟಿವಿ ಮತ್ತು ಸ್ನೇಹಿತರ ಸಹವಾಸದಿಂದ ಓದು ಹಾಳಾಗುವ ಸಾಧ್ಯತೆ ಇದೆ. ಪೋಷಕರು ಮಕ್ಕಳ ಮೇಲೆ ಕಣ್ಣಿಡಬೇಕು. ಆದರೆ ಉನ್ನತ ವ್ಯಾಸಂಗ, ಹೈಯರ್ ಎಜುಕೇಷನ್ ಮಾಡುತ್ತಿರುವವರಿಗೆ, ರಿಸರ್ಚ್ ಮಾಡುತ್ತಿರುವವರಿಗೆ ಮತ್ತು ವಿದೇಶಕ್ಕೆ ಹೋಗಿ ಓದಬೇಕು ಅಂದುಕೊಂಡಿರುವವರಿಗೆ ಇದು ಸುವರ್ಣಕಾಲ. ಶನಿ 9ನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಫಲಪ್ರದವಾಗುತ್ತವೆ. ಮೆಡಿಕಲ್ ಮತ್ತು ನರ್ಸಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಪಾಸಾಗಲಿದ್ದಾರೆ. ರಾಜಕೀಯ, ಕಲೆ ಮತ್ತು ಕೃಷಿ. ರಾಜಕಾರಣಿಗಳಿಗೆ ಇದು ಪರೀಕ್ಷೆಯ ಸಮಯ. ನಿಮ್ಮದೇ ಪಕ್ಷದವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು. ಪದವಿ ಕೈ ತಪ್ಪುವ ಸಾಧ್ಯತೆ ಇದೆ. ಆದರೆ ಜನರ ಬೆಂಬಲ ನಿಮಗೆ ಸಿಗಲಿದೆ. ಮಾತಿನ ಮೇಲೆ ಹಿಡಿತವಿರಲಿ. ಕಲಾಕ್ಷೇತ್ರ, ಸಿನಿರಂಗ, ಧಾರಾವಾಹಿ ಮತ್ತು ಮೀಡಿಯಾ ಕ್ಷೇತ್ರದವರಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಆದರೆ ಗಾಸಿಪ್ಗಳಿಂದ ದೂರವಿರಿ. ಅವಮಾನ 7 ಇರುವುದರಿಂದ ಸ್ಕ್ಯಾಂಡಲ್ಗಳಲ್ಲಿ ಸಿಲುಕಿಕೊಳ್ಳುವ ಭಯವಿದೆ.
ಕೃಷಿ, ರೈತರಿಗೆ ಇದು ಸುಗ್ಗಿಕಾಲ ಎಂದೇ ಹೇಳಬಹುದು. ಶನಿ ಕೃಷಿಕಾರಕರಿಗಾಗಿರುವುದರಿಂದ ಭೂಮಿಯಲ್ಲಿ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತದೆ. ವಾಣಿಜ್ಯ ಬೆಳೆಗಳಾದ ಅಡಿಕೆ, ತೆಂಗು, ಕಾಫಿ ಬೆಳೆಗಾರರಿಗೆ ಲಾಭ ಹೆಚ್ಚು. ಆದರೆ ಹವಾಮಾನ ವೈಪರೀತ್ಯದಿಂದ ಅಲ್ಪ ಸ್ವಲ್ಪ ನಷ್ಟವಾಗಬಹುದು. ಆರೋಗ್ಯ, ಹೆಲ್ತ್. ಆರೋಗ್ಯವೇ ಮಹಾಭಾಗ್ಯ. ಈ ವರ್ಷ ಕರ್ಕಾಟಕದ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಚೂರು ನಿರ್ಲಕ್ಷ್ಯ ಮಾಡಿದರೂ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಅಷ್ಟಮದಲ್ಲಿರುವ ರಾಹು ಇನ್ 8th ಹೌಸ್ ಗುಪ್ತ ರೋಗವನ್ನು ತರಬಹುದು. 1. ಉದರ ಸಂಬಂಧಿ ಸಮಸ್ಯೆ, ಗ್ಯಾಸ್ಟ್ರಿಕ್, ಅಲ್ಸರ್ ಅಥವಾ ಪೈಲ್ಸ್ನಂತಹ ಸಮಸ್ಯೆಗಳು ಅಲ್ಪಣಿಸಬಹುದು. 2. ವಿಷಜಂತುಗಳು, ಹಾವು, ಚೇಳು ಅಥವಾ ಇನ್ನಿತರ ವಿಷಜಂತುಗಳಿಂದ ಭಯವಿದೆ. ಕತ್ತಲೆಯಲ್ಲಿ ಸಂಚರಿಸುವಾಗ ಎಚ್ಚರ. 3. ಅಲರ್ಜಿ, ಚರ್ಮದ ಸಮಸ್ಯೆ ಅಥವಾ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇದೆ. ಹೊರಗಿನ ಊಟವನ್ನು ಆದಷ್ಟು ಕಡಿಮೆ ಮಾಡಿ. 4. ಮಾನಸಿಕ ಒತ್ತಡ ಹೆಚ್ಚಾಗಿ ನಿದ್ರಾಹೀನತೆ ಕಾಡಬಹುದು. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪರಿಹಾರಗಳು, ರೆಮಿಡೀಸ್. ಸಮಸ್ಯೆಗಳು ಇರುವುದು ಮನುಷ್ಯರಿಗೆ ಮಾತ್ರ. ಅದಕ್ಕೆ ಪರಿಹಾರಗಳು ನಮ್ಮ ಶಾಸ್ತ್ರದಲ್ಲಿವೆ. ಈ ಪರಾಭವ ನಾಮ ಸಂವತ್ಸರದ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಪಾಲಿಸಬೇಕಾದ ಸರಳ ಪರಿಹಾರಗಳು ಇಲ್ಲಿವೆ. 1. ಕುಲದೇವರ ಸೇವೆ. ವರ್ಷದಲ್ಲಿ ಒಮ್ಮೆಯಾದರೂ ಕುಟುಂಬ ಸಮೇತ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ. ಇದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. 2. ಶನಿ ಮತ್ತು ರಾಹು ಶಾಂತಿ. ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಕಪ್ಪು ನಾಯಿಗೆ ಆಹಾರ ನೀಡಿ. ರಾಹುದೋಷ ನಿವಾರಣೆಗೆ ಮಂಗಳವಾರದಂದು ದುರ್ಗಾದೇವಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ. 3. ಗುರು ಸ್ಮರಣೆ. ಗುರುವಾರ ರಾಯರ ಮಠಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಥವಾ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವುಗಳನ್ನು ಸಮರ್ಪಿಸಿ. 4. ದಾನ. ವ್ಯಯ 11 ಇರುವುದರಿಂದ ನೀವಾಗಿಯೇ ಹಣವನ್ನು ಧರ್ಮ ಕಾರ್ಯಕ್ಕೆ ಖರ್ಚು ಮಾಡಿ. ಅನಾಥಾಶ್ರಮಕ್ಕೆ ಅಥವಾ ಗೋಶಾಲೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 5. ರುದ್ರಾಭಿಷೇಕ. ಆರೋಗ್ಯ ಸಮಸ್ಯೆಗೆ ಶಿವನ ಆರಾಧನೆ ಶ್ರೇಷ್ಠ. ಸೋಮವಾರದಂದು ಶಿವನಿಗೆ ಎಳನೀರಿನ ಅಭಿಷೇಕ ಮಾಡಿಸಿದರೆ ಒಳಿತು. ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ, ಲಕ್ಕಿ ಫ್ಯಾಕ್ಟರ್ಸ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ವರ್ಷ ನಿಮ್ಮ ಲಕ್ ಬದಲಾಯಿಸುವ ಈ ಮ್ಯಾಜಿಕಲ್ ನಂಬರ್ಸ್ ಮತ್ತು ಕಲರ್ಸ್ ಯಾವುದು ಅಂತ ನೋಟ್ ಮಾಡಿಕೊಳ್ಳಿ. ಅದೃಷ್ಟದ ಸಂಖ್ಯೆ, ಲಕ್ಕಿ ನಂಬರ್ಸ್ 2, 7 ಮತ್ತು 9. ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗುವಾಗ ಈ ಸಂಖ್ಯೆಗಳನ್ನು ಬಳಸಿ. ಅದೃಷ್ಟದ ಬಣ್ಣ, ಲಕ್ಕಿ ಕಲರ್ ಹಾಲಿನ ಬಿಳಿ, ಮಿಲ್ಕಿ ವೈಟ್, ತಿಳಿ ಹಳದಿ, ಲೈಟ್ ಯೆಲ್ಲೋ ಮತ್ತು ಕೆನೆ ಬಣ್ಣ, ಕ್ರೀಮ್ ಕಲರ್. ಅನಿಷ್ಟ ಬಣ್ಣ, ಕಡು ನೀಲಿ, ಡಾರ್ಕ್ ಬ್ಲೂ ಮತ್ತು ಕಪ್ಪು ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದೃಷ್ಟದ ದಿನ ಸೋಮವಾರ ಮತ್ತು ಗುರುವಾರ, ಮಂಡೇ ಆ್ಯಂಡ್ ಥರ್ಸ್ಡೇ. ವೀಕ್ಷಕರೇ, ಜ್ಯೋತಿಷ್ಯ ಎನ್ನುವುದು ದಿಕ್ಸೂಚಿ ಇದ್ದ ಹಾಗೆ. ದಾರಿ ತೋರಿಸುವುದಷ್ಟೇ ಅದರ ಕೆಲಸ. ನಡೆಯಬೇಕಾದವರು ನಾವು. ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮೆಲ್ಲ ಪರಾಭವಗಳು, ಸೋಲುಗಳು ಗೆಲುವಾಗಿ ಬದಲಾಗಲಿವೆ. ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಸಕಲ ಐಶ್ವರ್ಯವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಪಾಪ್ಯುಲರ್ ಕನ್ನಡ ಟಿವಿ. ನಮಸ್ಕಾರ.